ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಇದೇನೆ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಸೂಪರ್ ಆದ ಹೆಲ್ದಿಯಾದ ಒಂದು ರೆಸಿಪಿ ನುಗ್ಗೆ ಸೊಪ್ಪಿನಿಂದ ದಾಲ್ ಮಾಡ್ತಿದ್ದೇನೆ. ಎಷ್ಟು ತುಂಬ ಚೆನ್ನಾಗಿ ನಮಗೆ ಬಾಡಿಗೆ ಹೆಲ್ದಿಯಾಗಿ ನಮ್ಮನ್ನು ಇಡ್ತದೆ ಫ್ರೆಂಡ್ಸ್. ಹಾಗೆ ಈ ರೆಸಿಪಿ ಈ ಸೊಪ್ಪಿನಲ್ಲಿ ತುಂಬ ಐರನ್ ಕಂಟೆಂಟ್ ಇದೆ. ಹಾಗೆ ನಮಗೆ ಕ್ಯಾಲ್ಶಿಯಂ ಕೂಡ ತುಂಬ ಚೆನ್ನಾಗಿ ಸಿಗ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ ನೋಡಿ. ಹಾಗೆ ಇದು ರೈಸು ಚಪಾತಿ ಎಲ್ಲದಕ್ಕೂ ಹೊಂದಿಕೊಳ್ತದೆ. ತಿನ್ನುವಾಗ ತುಂಬ ಮಜಾ ಕೊಡ್ತದೆ ಫ್ರೆಂಡ್ಸ್. ಈ ನುಗ್ಗೆ ಸೊಪ್ಪು ಡ್ರಮ್ ಸ್ಟಿಕ್ ಲೀವ್ಸ್ ಅಂತ ಹೇಳ್ತಾರಲ್ವಾ ಅದು. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹಾಗೆ ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಈರುಳ್ಳಿ ತಗೊಂಡಿದ್ದೇನೆ, 2 ಟೊಮೆಟೊ ತಗೊಂಡಿದ್ದೇನೆ, ಹಾಗೆ 3 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ. ಈಗ ಈರುಳ್ಳಿಯನ್ನು ರಫ್ಲಿ ಹಚ್ಕೊಳ್ಳೋಣ. ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಸಾಕು. ತುಂಬ ಸಣ್ಣ ಕಟ್ ಮಾಡೋದು ಬೇಡ. ಇದನ್ನೆಲ್ಲ ಒಂದು ಕುಕ್ಕರಿಗೆ ಹಾಕೊಳ್ಳೋಣ ಫ್ರೆಂಡ್ಸ್. ಹಸಿಮೆಣಸಿನಕಾಯಿ ಹಾಕ್ಕೊಳ್ತೇನೆ, ಈರುಳ್ಳಿ ಹಾಕ್ಕೊಳ್ಳೋಣ, ಟೊಮೆಟೊ ಕೂಡ ಹಾಕ್ಕೊಳ್ತೇನೆ. ಹಾಗೆ ಫ್ರೆಂಡ್ಸ್, ನಾನೊಂದು ಪಾತ್ರೆ ತಗೊಂಡಿಟ್ಕೊಂಡಿದ್ದೇನೆ. ಇದಕ್ಕೆ ನಾನೊಂದು ಚಿಕ್ಕ ಕಪ್ಪಲ್ಲಿ ಮುಕ್ಕಾಲು ಕಪ್ಪು ಮಸೂರ್ ದಾಲ್ ತಗೊಂಡಿದ್ದೇನೆ, ಆ್ಯಡ್ ಮಾಡ್ತೇನೆ. ಹಾಗೆ ಸ್ವಲ್ಪ ಅಷ್ಟೇ ಪ್ರಮಾಣದಲ್ಲಿ ತೊಗರಿಬೇಳೆ ತಗೊಳ್ತೇನೆ. ಒಂದು ಕೂಡ ಹಾಕಿ ಮಾಡ್ಬೋದು, ನಾನು 2 ಸೇರಿಸೋದ್ರಿಂದ ಜಾಸ್ತಿ ಟೇಸ್ಟ್ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ನಾನು 2 ಬೇಳೆಯನ್ನು ತಗೊಂಡಿದ್ದೇನೆ. ನೀವು ಒಂದರಲ್ಲೂ ಕೂಡ ಮಾಡ್ಬೋದು. ಇದನ್ನು ವಾಶ್ ಮಾಡಿ ತರ್ತೇನೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಚೆನ್ನಾಗಿ ತೊಳೆದು ತಂದಿದ್ದೇನೆ. ಇದನ್ನು ಕುಕ್ಕರಿಗೆ ಹಾಕೊಳ್ಳೋಣ. ಮೂಂಗ್ ದಾಲ್ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಈಗ ಒಂದು 5-6 ಬೆಳ್ಳುಳ್ಳಿ ಹೆಸರು ತಗೊಂಡಿದ್ದೇನೆ, ಆ್ಯಡ್ ಮಾಡೋಣ. ಹಾಗೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ತೇನೆ. ಹಾಗೆ ಫ್ರೆಂಡ್ಸ್, ಮುಳುಗುವಷ್ಟು ನೀರು ಹಾಕ್ಕೊಳ್ಳೋಣ. ನೋಡಿ, ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೇನೆ. ಹಾಗೆ 1 ಡ್ರಾಪ್ ಆಯಿಲ್ ಹಾಕ್ಕೊಳ್ತೇನೆ. ಆಯಿಲ್ ಹಾಕೋದ್ರಿಂದ ತುಂಬ ಮೆತ್ತಗೆ ಬೇಯ್ತದೆ ಫ್ರೆಂಡ್ಸ್. ತುಂಬ ಸಾಫ್ಟ್ ಆಗಬೇಕು ಬೇಳೆ, ಆಗಲೇ ರುಚಿ ಬರುವುದು ನಮ್ಮ ಸಾಂಬಾರು. ಈಗ ಒಂದು 5 ವಿಸಿಲ್ ಹಾಕ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ನಾನೊಂದು 5 ವಿಸಿಲ್ ಕೂಗಿಸ್ತೇನೆ. ಲಿಡ್ ಕ್ಲೋಸ್ ಮಾಡ್ತೇನೆ. ಒಂದು 5 ವಿಸಿಲ್ ಆಗಲಿ ಫ್ರೆಂಡ್ಸ್. ನಾನಿಲ್ಲಿ ಒಂದಿಷ್ಟು ನುಗ್ಗೆ ಸೊಪ್ಪು ತಗೊಂಡಿದ್ದೇನೆ, ಡ್ರಮ್ ಸ್ಟಿಕ್ ಲೀವ್ಸ್ ಇಷ್ಟು ತಗೊಂಡಿದ್ದೇನೆ. ಇದನ್ನು ಈಗ ನಾವು ಬಿಡಿಸ್ಕೊಳ್ಬೇಕು. ಒಂದು ಸರಿ ಹೀಗೆ ಚೆನ್ನಾಗಿ ನೋಡಬೇಕು, ಫಸ್ಟಿಗೆ ನೋಡಬೇಕು ಫ್ರೆಂಡ್ಸ್. ನಾವು ಅದು ಎಲೆಯನ್ನು ಬಿಡಿಸಿದ ಮೇಲೆ ಗೊತ್ತಾಗೋದಿಲ್ಲ ನಮಗೆ, ಅದರಲ್ಲಿ ಏನಾದರೂ ಇದ್ದರೆ ಗೊತ್ತಾಗೋದಿಲ್ಲ. ಮುಂಚೆನೇ ಹೀಗೆ ನೋಡ್ಕೊಳ್ಬೇಕು. ನೋಡಿಕೊಂಡು ಆರಾಮಾಗಿ ಹೀಗೆ ತಗೊಳ್ಬೇಕಾಯ್ತಾ. ಇದು ಬಿಡಿಸೋದು ಒಂದು ಸ್ವಲ್ಪ ರಗಳೆ ಫ್ರೆಂಡ್ಸ್. ಹೀಗೆ ತಗೊಳ್ಬೇಕಾಯ್ತಾ. ಈ ಥರ ತಗೊಳ್ಬೇಕು. ನಾನೆಲ್ಲ ಎಲೆಯನ್ನು ಬಿಡಿಸ್ಕೊಳ್ತೇನೆ ಫ್ರೆಂಡ್ಸ್. ನೋಡಿ, ಸೊಪ್ಪು ಬಿಡಿಸಿ ನಾನು ತೊಳೆದಿಟ್ಕೊಂಡಿದ್ದೇನೆ. ಒಂದು ಹೊಟ್ಟೆ ಪಾತ್ರದಲ್ಲೇ ಇದು ಮಾಡಿ, ಇಲ್ಲಾಂದರೆ ಇದು ತೆಗೆಯೋದು ಕಷ್ಟ ಆಗ್ತದೆ ಫ್ರೆಂಡ್ಸ್. ಒಂದು ವಾಟರ್ ಹಾಕಿದ ಮೇಲೆ ನಮಗೆ ತೆಗೆಯೋದು ಕಷ್ಟ ಆಗ್ತದೆ. ಅದಕ್ಕೆ ಒಂದು ತೂತು ಪಾತ್ರೆ ಇದ್ದರೆ ಅದಕ್ಕೆ ಹಾಕ್ಕೊಂಡ್ರೆ ಹೀಗೆ ಮಾಡಿ ಬಸಿಬೋದು, ಆಗ ಕ್ಲೀನ್ ಆಗ್ತದೆ. ಹಾಗೆ ಫ್ರೆಂಡ್ಸ್, ನಾನು ಬೇಳೆನೂ ಕೂಡ ಬೇಯಿಸಿಟ್ಕೊಂಡಿದ್ದೇನೆ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ 5 ವಿಸಿಲ್ ಹಾಕಿಸಿದ್ದೇನೆ. ಸ್ಮೂತಾಗಿ ಬೆಂದಿದೆ ನೋಡಿ. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಒಂದು ಸ್ಮ್ಯಾಶರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳುವ. ನೋಡಿ, ಹೀಗೆ ಬೇಯಬೇಕು ಬೇಳೆ, ತುಂಬ ಸಾಫ್ಟಾಗಿ ಬೇಯಬೇಕು. ಆಗಲೇ ಚೆನ್ನಾಗಿ ಸಾಂಬಾರು ಚೆನ್ನಾಗಿ ಬರೋದು, ನಮ್ಮದು ದಾಲ್ ಚೆನ್ನಾಗಿರ್ತದೆ. ನೋಡಿ, ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ನೋಡಿ ಇದಾಗಿದೆ. ಓಕೆ, ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳುವ ಫ್ರೆಂಡ್ಸ್. ನಾನು ಒಂದು ಬಾಣಲಿ ಇಟ್ಟಿದ್ದೇನೆ. ಇದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತೇನೆ. ಆಯಿಲ್ ಹೀಟ್ ಆದಮೇಲೆ ಫ್ರೆಂಡ್ಸ್, ನಾನಿಲ್ಲಿ
ಒಂದು ಸ್ವಲ್ಪ ಸ್ವಲ್ಪ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ತಗೊಂಡಿದ್ದೇನೆ. ಒಂದೊಂದು ಅರ್ಧ ಟೀ ಸ್ಪೂನ್ ತಗೊಂಡಿದ್ದೇನೆ. ಎಲ್ಲನೂ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಸಾಸಿವೆ ಸಿಡಿತಾ ಇದೆ. ಈಗ ಒಣಮೆಣಸು ಹಾಕ್ಕೊಳ್ತೇನೆ. ಒಂದು 2 ಒಣಮೆಣಸು ತಗೊಂಡಿದ್ದೇನೆ. ಒಂದು 6-7 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಇದನ್ನು ಹಾಕ್ಕೊಳ್ಳೋಣ. ಜಜ್ಜಲಿಲ್ಲ, ಹಾಗೆ ಹಾಕಿದ್ದೇನೆ. ಅದು ಫ್ರೈ ಆದಮೇಲೆ ತಿನ್ನುವಾಗ ಸಿಕ್ಕಿದ್ರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಅದು ಆ ಟೇಸ್ಟ್ ಒಂಥರ ತುಂಬ ಚೆನ್ನಾಗಿರ್ತದೆ ಬೆಳ್ಳುಳ್ಳಿ ಫ್ರೈ ಆದಮೇಲೆ. ಈಗ ಸ್ವಲ್ಪ ಹಿಂಗೆ ಹಾಕ್ತೇನೆ. ಈಗ ಫ್ರೆಂಡ್ಸ್ ಲೋ ಫ್ಲೇಮಲ್ಲೇ ಇಟ್ಕೊಳ್ಳುವ. ಹೈ ಫ್ಲೇಮಲ್ಲಿ ಬೇಡ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ನಾನು ಅರ್ಧ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಳ್ತೇನೆ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಆ ಒಗ್ಗರಣೆಯಲ್ಲಿ ಇದಾಗ್ತದೆ, ಬಿಸಿ ಆಗ್ತದೆ. ಈಗ ನಾನು ಈ ಸೊಪ್ಪನ್ನು ಹಾಕ್ಕೊಳ್ತೇನೆ. ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಚಿಲ್ಲಿ ಪೌಡರ್ ಹಾಕುವಾಗ ನಾವು ಫ್ಲೇಮ್ ಸ್ಲೋಲೇ ಇಡಬೇಕು. ಲೋ ಫ್ಲೇಮಲ್ಲಿ ಈ ಸೊಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಇಲ್ಲಾಂದರೆ ಅದು ಸೀದು ಹೋಗ್ತದೆ ಫ್ರೆಂಡ್ಸ್ ಚಿಲ್ಲಿ ಪೌಡರ್. ನೋಡಿ, ಸೊಪ್ಪು ಹಾಕಿದ ಕೂಡಲೇ ಎಷ್ಟು ಕಡಿಮೆ ಆಗಿದೆ ನೋಡಿ. ಸೊಪ್ಪು ಹಾಗೆ ಅಲ್ವಾ, ನಾವು ನೋಡುವಾಗ ದಪ್ಪ ಮಸ್ತ್ ತುಂಬ ಇರ್ತದೆ. ಆಮೇಲೆ ಬಿಸಿ ಮುಟ್ಟಿದ ಕೂಡಲೇ ಅದು ನೋಡಿ ಎಷ್ಟು ಚಿಕ್ಕದಾಗಿದೆ, ಸ್ವಲ್ಪ ಆಗಿದೆ ನೋಡಿ, ಕಡಿಮೆ ಬರ್ತದೆ ನೋಡಿ. ಫ್ರೈ ಆಗಿದೆ, ಸಾಕು. ಈಗ ನಾವು ಬೇಳೆ ಮಿಶ್ರಣ ಉಂಟಲ್ಲ, ಬೇಳೆ ಟೊಮೆಟೊ ಮಿಶ್ರಣ, ಇದನ್ನು ಹಾಕೊಳ್ಳೋಣ. ಹಾಗೆ ಹಸಿಮೆಣಸಿನಕಾಯಿ ನಾವು ಬೇಳೆಗೆ ಹಾಕಿದ್ದೇವೆ ಬೇಯಿಸುವಾಗ, ಹಾಗಾಗಿ ಚಿಲ್ಲಿ ಪೌಡರ್ ಕಡಿಮೆ ಹಾಕ್ಕೊಂಡ್ರೆ ಸಾಕಾಗ್ತದೆ. ಅರಿಶಿನ ಪೌಡರ್ ಸಹ ನಾನು ಆಗಲೇ ಬೇಳೆಗೆ ಹಾಕ್ಕೊಂಡಿದ್ದೇನೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈ ಕುಕ್ಕರಿಗೆ ಹಾಕ್ಕೊಂಡ್ರೆ ಎಲ್ಲ ಬಿಡ್ತದೆ ಫ್ರೆಂಡ್ಸ್. ಬೇಳೆ ಕೂಡ ಚೆನ್ನಾಗಿ ಸಾಂಬಾರಲ್ಲಿ ಹಾಕ್ಕೊಳ್ಬೋದು, ಇಲ್ಲಾಂದರೆ ಅದು ವೇಸ್ಟ್ ಆಗ್ತದೆ. ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈ ನುಗ್ಗೆ ಸೊಪ್ಪು ತುಂಬ ಚೆನ್ನಾಗಿ ಹೆಲ್ದಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ತಿಂತಾ ಇರಬೇಕು ಯಾವಾಗಲೂ. ಐರನ್ ಕಂಟೆಂಟ್ ಹಾಗೆ ರಿಚ್ ಕ್ಯಾಲ್ಶಿಯಂ ಇದೆ. ಈ ಕೆಲವೊಬ್ಬರಿಗೆ ರಕ್ತಹೀನತೆ ಅಂತಾರೆ ನೋಡಿ, ಬ್ಲಡ್ ಕಮ್ಮಿ ಆಗಿರ್ತದಲ್ವಾ, ಅಂಥವರೆಲ್ಲ ಈ ನುಗ್ಗೆ ಸೊಪ್ಪು ತಿಂದರೆ ತುಂಬ ಒಳ್ಳೆಯದು. ನೋಡಿ, ನಮಗೆ ಯಾವ ಹದ ಬೇಕು ಹಾಗೆ ಇಟ್ಕೊಳ್ಬೋದು. ರೈಸಿಗಾದರೆ ಸ್ವಲ್ಪ ಥಿಕ್ನೆಸ್ ಸ್ವಲ್ಪ ಕಡಿಮೆ, ಅಂದರೆ ಸ್ವಲ್ಪ ಲಿಕ್ವಿಡ್ ಆಗಿ ಇರಬೇಕು. ನಾವು ಚಪಾತಿ ಈ ಥರ ಎಲ್ಲ ತಿನ್ನುವುದಾದರೆ ಸ್ವಲ್ಪ ದಪ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೇಕಾಗ್ತದೆ. ರೈಸಿಗೆ ಸ್ವಲ್ಪ ನೀರಿದ್ದರೆ ಚೆನ್ನಾಗಿರ್ತದೆ. ಈಗ ಉಪ್ಪು ಸೇರಿಸ್ತೇನೆ. ಉಪ್ಪು ಹಾಕ್ಕೊಳ್ತೇನೆ. ನಾನು ಉಪ್ಪು ಹಾಕಲಿಲ್ಲ, ಬೇಳೆ ಬೇಯುವಾಗಲೂ ಕೂಡ ಹಾಕಲಿಲ್ಲ.
ಟೇಸ್ಟ್ ನೋಡಿಕೊಂಡು ಮತ್ತೆ ಉಪ್ಪು ಹಾಕ್ಕೊಳ್ಬೇಕು. ನಾನಿನ್ನು ಸ್ವಲ್ಪ ನೀರು ಹಾಕ್ಕೊಳ್ತೇನೆ ಫ್ರೆಂಡ್ಸ್, ಇದು ನನಗೆ ರೈಸಿಗೆ, ಹಾಗಾಗಿ ಅದು ಬೆಂದ ಮೇಲೆ ಕುದ್ದ ಮೇಲೆ ಕರೆಕ್ಟ್ ಆಗ್ತದೆ ನೋಡಿ. ಈ ಹದದಲ್ಲಿ ಇಟ್ಕೊಂಡಿದ್ದೇನೆ. ತುಂಬ ದಪ್ಪ ಆದರೂ ಒಳ್ಳೆಯದಾಗೋದಿಲ್ಲ. ಅದೇ ನೀವು ಚಪಾತಿಗೆ ಆದರೆ ಸ್ವಲ್ಪ ದಪ್ಪ ಇರಬೇಕಾಗ್ತದೆ, ತಿಕ್ಕಿರಬೇಕಾಗ್ತದೆ. ಅದು ಕುದಿಲಿ ಫ್ರೆಂಡ್ಸ್, ನಾನೊಂದು ಲಿಡ್ ಕ್ಲೋಸ್ ಮಾಡ್ತೇನೆ. ಫ್ರೆಂಡ್ಸ್ ನೋಡಿ, ನಮ್ಮ ದಾಲ್ ರೆಡಿಯಾಗಿದೆ. ಚೆನ್ನಾಗಿ ಕುದೀತಾ ಇದೆ ನೋಡಿ, ಕುಕ್ ಆಗ್ತಾ ಇದೆ ನೋಡಿ. ಈ ಘಮ ಚೆನ್ನಾಗಿ ಹರಡ್ತಾ ಇದೆ ಮನೆಯೆಲ್ಲ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂದಿದೆ ಅಂತ ಹೇಳಿ. ನುಗ್ಗೆ ಸೊಪ್ಪು ಪೇಟೆಯಲ್ಲೆಲ್ಲ ಸಿಗ್ತದೆ ಈಗ. ಈ ಹಳ್ಳಿ ಕಡೆ ಎಲ್ಲ ಮನೆಯಲ್ಲೇ ಗಿಡ ಇರ್ತದೆ, ಮರ ಆರಾಮಾಗಿ ಸಿಗ್ತದೆ. ಓಕೆ ಫ್ರೆಂಡ್ಸ್, ಸ್ಟವ್ ಆಫ್ ಮಾಡ್ತೇನೆ. ಸರ್ವ್ ಮಾಡೋಣ. ನೀವು ಮನೆಯಲ್ಲಿ ಮಾಡಿ ಕಾಮೆಂಟಲ್ಲಿ ನನಗೆ ಹೇಗೆ ಬಂದಿದೆ ಅಂತ ಹೇಳಿ.